ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಿನ್ನೆಯಿಂದ ಈಗಾಗಲೇ ರಿಸರ್ವೇಶನ್ ಕೇಸ್ ರಿಲೇಟೆಡ್ 2 ವಿಡಿಯೋಗಳ ಮೂಲಕ ಮಾಹಿತಿ ಕೊಟ್ಟಿದ್ದೀನಿ. ಸೊ ಮತ್ತೆ ಏನದು ಅಂತ ಅನ್ಕೊಳ್ಬಹುದು, ಬಟ್ ಇರಲಿ, ಒಂದು ಸಂಪೂರ್ಣವಾದಂಥ ಕ್ಲಾರಿಫಿಕೇಶನ್ ಸಿಗೋವರೆಗೂ ತುಂಬಾ ಜನ ಆಸ್ಪಿರೆಂಟ್ಸ್ ಇನ್ನೂ ಗೊಂದಲದಲ್ಲೇ ಇರ್ತೀರಾ. ನೋಡಿ, ರಿಕ್ರೂಟ್ಮೆಂಟ್ ರಿಲೇಟೆಡ್ ಆಗಿ ಯಾವಾಗ ನಮಗೆ ಫೈನಲ್ ಆಗಿ ಕ್ಲಾರಿಟಿ ಸಿಗ್ಬೋದು ಅನ್ನುವಂಥದ್ದು ತುಂಬಾ ಜನರ ಪ್ರಶ್ನೆ. ಸೊ ಈ ಪ್ರಶ್ನೆಗೆ ನೇರವಾಗಿ ಉತ್ತರಿಸ್ಬಿಡ್ತೀನಿ. ಈ ತಿಂಗಳ ಕೊನೆಯಷ್ಟರಲ್ಲಿ ಈ ಒಂದು ರಿಸರ್ವೇಶನ್ ಕೇಸ್ಗೆ ಒಂದು ಅಂತಿಮವಾದಂಥ ಅಂದರೆ ತಾರ್ಕಿಕ ಅಂತ್ಯ ಸಿಗುವಂತ ಸಾಧ್ಯತೆ ಹೆಚ್ಚಿದೆ. ಕಾರಣ, ಬೇರೆ ಬೇರೆ ರಾಜ್ಯಗಳದ್ದು ಕೂಡ ಇದೇ ತಿಂಗಳ ಕೊನೆಯಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ ಅಲ್ಲಿ ಅಂತಿಮ ವಿಚಾರಣೆಗೆ ಬಂದಿದೆ. ಆಸ್ ಇಟ್ ಈಸ್ ನಮ್ಮ ರಾಜ್ಯದ ರೀತಿಯಲ್ಲೇ ಮೀಸಲಾತಿ ಹೆಚ್ಚಳ ಮಾಡಿರುವಂತ ಕೇಸ್ಗಳದು. ಸೊ ಅಲ್ಲಿ ಏನು ಆದೇಶ ಬರುತ್ತೆ ಅನ್ನೋದರ ಮೇಲೆ ನಮ್ಮ ರಾಜ್ಯದ ಕೇಸ್ಗಳು ನಿರ್ಧಾರ ಆಗುತ್ತೆ. ಸೊ ಹಂಗಾಗಿ ಅದು ಏನೋ. ಅಂಡ್ ಇನ್ನೊಂದು, ನಿನ್ನೆಯ ವಿಚಾರಣೆಯಲ್ಲಿ ನ್ಯಾಯಾಧೀಶರ ಪೀಠ ಅಂದ್ರೆ ರಾಜ್ಯ ಸರ್ಕಾರದ ಅಡ್ವೊಕೇಟ್ ಜನರಲ್ AG ಅವರಿಗೆ ಹೇಳಿರುವಂಥದ್ದು, ನಿಮ್ಗೇನಾದ್ರೂ ನೇಮಕಾತಿ ಮಾಡುವಂತ ಈಗ ಅವಶ್ಯಕತೆ ಇದೆ ಅಂದ್ರೆ ನೀವು ಅಫಿಡವಿಟ್ ಹಾಕೊಳ್ಳಿ, ಅಂದ್ರೆ ಅರ್ಜಿ ಸಲ್ಲಿಸಿ. ಸೊ ಯಾವ ರೀತಿ ಮಾಡ್ತೀರಾ ಅನ್ನೋದ್ರ ಬಗ್ಗೆ, ಅಂದ್ರೆ ಈಗ ಅಡ್ವೊಕೇಟ್ ಜನರಲ್ ಹೇಳ್ತಾರೆ ನಾವು 56 ಮೇಲೆ ಮಾಡ್ತೀವಿ, ಬಟ್ 50 ಅಷ್ಟೇ ರಿಕ್ರೂಟ್ಮೆಂಟ್ ಮಾಡ್ತೀವಿ, 6% ಪೆಂಡಿಂಗ್ ಇಟ್ಬಿಟ್ಟು ಆಫ್ಟರ್ ಏನು ಆರ್ಡರ್ ಆಗುತ್ತೆ ಕೋರ್ಟ್ ಅದಾದ್ಮೇಲೆ ಇನ್ನು 6% ಮಾಡ್ತೀವಿ ಅಂತ. ಬಟ್ ಅದಕ್ಕೆ ಕೋರ್ಟ್ ಹೇಳಿದಂಥದ್ದು ಇಷ್ಟೇ, ಸೊ ನೀವು 50 ಮೇಲೆ ಮಾಡ್ತೀವಿ ಅಂದ್ರೆ ನಮ್ದು ಅಬ್ಜೆಕ್ಷನ್ ಇಲ್ಲ, ಬಟ್ 56 ಅಂದ್ರೆ ನೀವು ಅಪ್ಲಿಕೇಶನ್ ಹಾಕೊಳ್ಳಿ ಕೋರ್ಟ್ಗೆ. ಸೊ ನೋಡೋಣ ಅದ್ರದ್ದು ನಾವು ಅನುಮತಿ ಕೊಡುವಂಥದ್ದು ಬಿಡುವಂಥದ್ದು ಅಂತ ಹೇಳಿದ್ದಾರೆ. ಸೊ ಹಂಗಾಗಿ 56 ಮೇಲೇನೆ ನಾವು ಮಾಡ್ತೀವಿ ಅಂತ ಪಟ್ಟು ಹಿಡಿದ್ರೆ ಕೋರ್ಟ್ ಅನುಮತಿ ನೀಡುವಂಥದ್ದು ತುಂಬಾ ಕಠಿಣ. ಬಟ್ 50 ಮೇಲೆ ಮಾಡ್ತೀವಿ ಅಂದ್ರೆ ಯಾರು ಅದಕ್ಕೆ ಬಂದು ಏನು ಅಬ್ಜೆಕ್ಷನ್ ಹಾಕುವಾಗಿಲ್ಲ, ಯಾಕಂದ್ರೆ ಆಸ್ ಇಟ್ ಈಸ್ ನಾರ್ಮಲಿ ಮಾಡ್ಬೋದು. ಹಂಗಂತ ನಾವು ಹೇಳಿದ್ವಲ್ಲ, ಈಗ ಓಲೈಕೆ ರಾಜಕಾರಣ, ರಾಜಕೀಯಕ್ಕಾಗಿ ಮೀಸಲಾತಿ ಬಳಕೆ, ಇವೆಲ್ಲದರಿಂದ ರಾಜ್ಯದ ಲಕ್ಷಾಂತರ ಜನ ಆಸ್ಪಿರೆಂಟ್ಸ್ಗಳು ಸಮಸ್ಯೆ ಅನುಭವಿಸ್ತಾ ಇದ್ರು. ಮೀಸಲಾತಿ ಅನ್ನುವಂಥದ್ದನ್ನ ಅದು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿದಂಥದ್ದು ಕಾರಣ ಇಷ್ಟೇ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಂಥ ಸಮುದಾಯಗಳನ್ನ ಮೇಲೆತ್ತಬೇಕು, ಅಪ್ಲಿಫ್ಟ್ ಮಾಡಬೇಕು ಅಂತೇಳಿ ಮಾಡಿದ್ರು. ಬಟ್ ಇವರು ತಮ್ಮ ರಾಜಕೀಯ ಲಾಭ, ಎಲೆಕ್ಷನ್ ಹತ್ರ ಬಂದಾಗ ನಿಮ್ ಕೋಟಾ ಜಾಸ್ತಿ ಮಾಡ್ತೀವಿ, ನಿಮ್ದು ಹೈಕ್ ಮಾಡ್ತೀವಿ, OBC ಅವ್ರದ್ದು ಮಾಡ್ತೀವಿ, SC ಅವ್ರದ್ದು ಮಾಡ್ತೀವಿ, ಈ ರೀತಿ ಭರವಸೆ ಕೊಟ್ಕೊಂಡು ಅದು ಕಾನೂನುಬದ್ಧ ಇಲ್ಲದೆ. ನೋಡಿ, ಇವತ್ತೇನಾದ್ರೂ ಬಾಬಾ ಸಾಹೇಬ್ರು ಬದುಕಿದ್ರೆ ನಿಜವಾಗ್ಲೂ ಹೇಳ್ತೀನಲ್ಲ, ಇವ್ರು ಮಾಡ್ತಾ ಇರುವಂತ ಈ ಮೀಸಲಾತಿ ರಾಜಕಾರಣ ನೋಡ್ಬಿಟ್ಟು ಅವರೇ ಬೇಡ ಅಂದ್ಬಿಡ್ತಿದ್ರ. ನಮ್ಮ ಸಮುದಾಯ ಹೆಂಗೋ ಒಂದು ಬದುಕುತ್ತೆ ಬಿಡಿ, ಇಂಥ ರಾಜಕಾರಣಕ್ಕಾಗಿ ನಾನು ಈ ಸಂವಿಧಾನ ಈ ಮೀಸಲಾತಿ ಕೊಟ್ಟು ಹೋಗಿಲ್ಲ ಅಂತ ಹೇಳ್ತಿದ್ರು. ಖಂಡಿತವಾಗಿ ಅವ್ರಿಗೆ ಆವಾಗಲೇ ಅದರ ಅರಿವಿತ್ತೇನೋ ಗೊತ್ತಿಲ್ಲ, ಅವ್ರು ಇಷ್ಟು ವರ್ಷ ಅಂತೇಳಿ ಅದನ್ನ ನಿರ್ಧಾರ ಮಾಡಿ ಇಟ್ಟೋಗಿದ್ರು. ಇವ್ರು ಮುಂದೆ ಇದನ್ನ ರಾಜಕೀಯವಾಗಿ ಉಪಯೋಗ ಮಾಡ್ಕೊಳ್ತಾರೆ ಅಂತ. ರಾಜಕೀಯಕ್ಕೂ ಸಂವಿಧಾನಕ್ಕೂ ಮೀಸಲಾತಿಗೂ ಸಂಬಂಧ ಕಟ್ಬಿಟ್ಟಿದ್ದಾರೆ ಇವತ್ತೆಲ್ಲರೂ ಕೂಡ, ಸಂಪೂರ್ಣವಾಗಿ ಅಸಂವಿಧಾನಿಕವಾಗಿ. ಹಾಗಿದ್ರೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ, 56 ಸರಿಯಾಗಿದೆ ರಿಸರ್ವೇಶನ್ ಅನ್ನೋ ಆಗಿದ್ರೆ ಯಾಕೆ ಸುಪ್ರೀಂ ಕೋರ್ಟ್ ಮಾನ್ಯ ಮಾಡ್ತಾ ಇಲ್ಲ? ಯಾಕೆ ಇವನ್ 9 ಶೆಡ್ಯೂಲ್ಗೆ ಸೇರಿಸಿ ಅಂತ ಕೇಳ್ತಿದ್ದಾರೆ? ಇವನ್ ನಮ್ಮ ಹೈಕೋರ್ಟ್ ಕೂಡ ಹಾಗಾದ್ರೆ ಆರ್ಡರ್ ಕೊಟ್ಬಿಡ್ಬೋದಲ್ಲ, ಓಕೆ 56 ಮೇಲೆ ಮಾಡಿ, ರೈಟ್ ಇದೆ ಅಂತ. ಯಾಕೆ ಮಾಡ್ತಾ ಇಲ್ಲ? ಸೊ ನ್ಯಾಯಾಧೀಶರಿಗೂ ಗೊತ್ತಿದೆ ಅದು ಅಸಂವಿಧಾನಿಕ ಅಂತ. ಬಟ್ ಯಾಕೆ ಈ ಸರ್ಕಾರದ ಈ ನಾಯಕರು, ಈ ರಾಜಕಾರಣಿಗಳು ತಮಗೆ ಇದ್ರ ವಿರುದ್ಧ ಹೋರಾಡ್ತಿದ್ದಾರೆ ಅಂದ್ರೆ, ತಮ್ಮ ವೋಟ್ ಬ್ಯಾಂಕ್ ಎಲ್ಲಿ ಮಿಸ್ ಆಗ್ಬಿಡುತ್ತೆ, ಈ ಸಮುದಾಯದ ಜನರಿಂದ ಎಲ್ಲಿ ನಾವು ವಿರೋಧ ಪಡ್ಕೊಂಡ್ಬಿಡ್ತೀವಿ ಅಂತ. ಇವತ್ತಿಗೂ ಮೀಸಲಾತಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದೆ ಇರುವಂತ, ಸಂವಿಧಾನದ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದಂತ ಅದೆಷ್ಟೋ ಬಡ ಜನ, ಅದೆಷ್ಟೋ ಒಂದು ದಲಿತ ಸಮುದಾಯದ ಜನ ಇವತ್ತು ಹಳ್ಳಿಗಳಲ್ಲಿ ಇನ್ನೂ ಸಾಮಾಜಿಕ ಸೌಲಭ್ಯಗಳಿಲ್ಲದೆ, ಮೂಲಭೂತ ಸೌಕರ್ಯಗಳಿಲ್ಲದೆ ಬದುಕ್ತಾ ಇದ್ದಾರೆ. ಅವರೆಲ್ಲ ಯಾವಾಗ ಮುಂದೆ ಬರೋದು? ಮೀಸಲಾತಿ ಅನ್ನುವಂಥದ್ದು ಉಳ್ಳವರಿಗೆ ಮತ್ತೆ ಸಿಗ್ತಾ ಇದೆ. ಸೊ ಅದಕ್ಕೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೆನೆಪದರ ನೀತಿ ಅದು ಮಾಡ್ತಾ ಇದೆ. ಅದು ಆದಷ್ಟು ಬೇಗ ಸಂಪೂರ್ಣವಾಗಿ ಜಾರಿ ಆಗ್ಬೇಕು. MP ಆದವರು MP ಆಗ್ತಾರೆ, ಅವರೇ ಮತ್ತೆ ಟಿಕೆಟ್ ಪಡಿತಾರೆ. MLA ಆದವರು MLA ಆಗ್ತಾರೆ. ಆ ಮನೇಲಿ ಸರ್ಕಾರಿ ನೌಕರಿ ಇದ್ದವನು ಮತ್ತೆ ಸರ್ಕಾರಿ ನೌಕರಿ ಪಡಿತಾನೆ. ಆ ಸಮುದಾಯದಲ್ಲಿ ಇನ್ನಷ್ಟು ಜನ ಇದ್ದಾರೆ ಅನ್ನೋದೇ ಎಷ್ಟೋ ಜನಕ್ಕೆ ಹೋಗ್ಬಿಟ್ಟಿದೆ. ಒಳ ಮೀಸಲಾತಿಯ ಉದ್ದೇಶ ಕೂಡ ಅದೇ. ಸುಪ್ರೀಂ ಕೋರ್ಟ್ ಯಾಕೆ ಒಳ ಮೀಸಲಾತಿ ಮಾಡಿ ಅಂತ ಹೇಳ್ತು ಅಂದ್ರೆ, ಆ ಒಂದು ಸರಿಯಾಗಿ ಯಾರಿಗೆ ಸಿಗ್ಬೇಕಿತ್ತು ಮೀಸಲಾತಿ ಅವ್ರಿಗೆ ಸಿಗ್ತಾ ಇಲ್ಲ, ಯಾರಿಗೆ ಸಿಗಬಾರ್ದಿತ್ತು ಅವರೆಲ್ಲ ಪಡ್ಕೊಳ್ತಿದ್ದಾರೆ. ಸೊ ಅದಕ್ಕೆ ಸುಪ್ರೀಂ ಕೋರ್ಟ್ ಒಂದು ಒಳ್ಳೆ ಆದೇಶ ಮಾಡುತ್ತೆ. ಬಟ್ ಅದನ್ನು ಇವರು ಎಂತ ರೀತಿ ದರಿದ್ರ ರೀತಿ ಬಳಸ್ಕೊಂಡ್ರು ಅಂದ್ರೆ, ಯಾವುದೋ ರಾಜಕೀಯ ಒತ್ತಡಕ್ಕೆ ಹೋಗಿ ಪಾಪ ಅಲೆಮಾರಿ ಸಮುದಾಯದವ್ರಿಗೆ ಸಿಗ್ಬೇಕಿದ್ದಂತ ಪ್ರಾತಿನಿಧ್ಯವನ್ನು ತೆಗೆದಿಟ್ಟು ಅವರನ್ನ ಹೋಗಿ ಗ್ರೂಪ್ A ಅವ್ರನ್ನ ಗ್ರೂಪ್ C ಗೆ ಸೇರಿಸಿ
ಅವ್ರಿಗೆ 1% ಕೇಳಿದ್ದಂತ ಮೀಸಲಾತಿಯನ್ನು ಕೂಡ ಕೊಡದೆ, ಇದ ನಿಜವಾಗ್ಲೂ ಮೀಸಲಾತಿ ಅರ್ಥ? ಇದ ಸಾಮಾಜಿಕ ಸಮಾನತೆ ಅಂದ್ರೆ? ಇದೆಲ್ಲವನ್ನ ಚಿಂತನೆ ಮಾಡ್ಬೇಕಾಗಿರುವಂತ ನಮ್ಮ ರಾಜ್ಯದ ಯುವಜನತೆ ಮನರಂಜನಾ ಕಾರ್ಯಕ್ರಮಗಳು, ರಿಯಾಲಿಟಿ ಶೋಗಳಿಗೆ ಓಟ್ ಯಾರಿಗಾಗಬೇಕು, ಇದರಲ್ಲಿ ಬ್ಯುಸಿ ಆಗಿದ್ದಾರೆ ಹೊರತು ಯಾರಿಗೂ ಕೂಡ ಈ ಗಂಭೀರ ವಿಷಯದ ಬಗ್ಗೆ ಚರ್ಚೆ ಮಾಡುವಂಥದ್ದು, ತಿಳ್ಕೊಳ್ಳುವಂತ ಆಸಕ್ತಿನೇ ಇಲ್ಲ. ನಾನೇನಾದ್ರೂ ಇದ್ರ ಬಗ್ಗೆ ಹೇಳ್ತೀನಿ ಅಂತಂದ್ರೆ ಅವನ್ ಕೆಲಸ ಎಲ್ಲ ಹೇಳ್ತಾನೆ ದಿನಕ್ಕೊಂದ್ ಸಲ ಅಂತ ಅನ್ನೋರು ಕೂಡ ಇದ್ದಾರೆ. ಸೊ ಅದಕ್ಕೆ ಇಷ್ಟು ವಿಷಯ ಇದೆ. ಈ ಮೀಸಲಾತಿ ಅನ್ನುವಂಥದ್ದು ಜನರ ಅಭಿವೃದ್ಧಿಗಾಗಿ ಬಳಕೆ ಆಗ್ಬೇಕಾಗಿರುವಂಥದ್ದು ಇವತ್ತು ರಾಜಕೀಯ ಅಸ್ತ್ರವಾಗಿ ಕುಂತಿದೆ. ಸೊ ಎಲ್ಲಿವರೆಗೂ ಈ ರಾಜಕಾರಣಿಗಳು ಇದನ್ನ ರಾಜಕೀಯಕ್ಕೆ ಬಳಸ್ತಾರೆ ಅಲ್ಲಿವರೆಗೂ ಸಂಪೂರ್ಣವಾಗಿ ಮೀಸಲಾತಿಯ ಲಾಭ ಸಿಗಲ್ಲ ಯಾರಿಗೂ, ಅಲ್ಲಿವರೆಗೂ ಸಿಗಲ್ಲ. ಉಳ್ಳವನೇ ಮತ್ತಷ್ಟು ಇನ್ನಷ್ಟು ಪಡಿತಾ ಹೋಗ್ತಾನೆ ಅಂತಂದ್ರೆ ಇರದೇ ಇರುವಂತವ್ರು ಏನ್ ಮಾಡ್ಬೇಕು? ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಇವತ್ತಿಗೂ ಅಂದ್ರೆ ದಲಿತ ಸಮುದಾಯದ ಎಲ್ಲರೂ ಕೂಡ ಅಭಿವೃದ್ಧಿ ಆಗ್ಬಿಟ್ಟಿದಾರ? ಇವತ್ತಿಗೂ ಕೂಡ ನಾನು ನೋಡಿದ್ದೀನಿ, ನನ್ನ ಕಣ್ಣಾರೆ ನೋಡಿದ್ದೀನಿ, ನಮ್ಮ ಹಳ್ಳಿಗಳಲ್ಲೇ ಇದೆ ಪರಿಸ್ಥಿತಿ. ಇವತ್ತು ಇನ್ನೂ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ. ಅವರಿಗೆ ಮೀಸಲಾತಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ನಮ್ಗೆ ಇಂಥದೊಂದು ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ, ಇಷ್ಟಿದೆ, ಇಷ್ಟು % ಇದೆ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಅಕ್ಷರ ಜ್ಞಾನವೇ ಇಲ್ಲದಂತೆ ಬದುಕ್ತಾ ಇದ್ದಾರೆ. ಸೊ ಅಂಥವ್ರು ಉದ್ಧಾರ ಆಗುತ್ತೆ ಯಾವಾಗ? ಎಲ್ಲಿವರೆಗೂ ಈ ರಾಜಕಾರಣಿಗಳು ಇರ್ತಾರೆ ನಮ್ಮ ದೇಶದಲ್ಲಿ, ಎಲ್ಲಿವರೆಗೂ ಇವರು ತಮ್ಮ ಸ್ವಾರ್ಥದ ಚಿಂತನೆಯಲ್ಲಿ ಇರ್ತಾರೆ, ಅಲ್ಲಿವರೆಗೂ ನೈಜವಾದ ಅಭಿವೃದ್ಧಿ, ಈ ರೀತಿ ಮೀಸಲಾತಿಯ ಸದ್ಬಳಕೆ ಆಗೋದಿಲ್ಲ ಅಂತ ಹೇಳ್ತಾ ಧನ್ಯವಾದ.